ಸ್ವಾತಂತ್ರ್ಯೋತ್ಸವದ 78ನೇ ವರ್ಷದ ಆಚರಣೆಯನ್ನು ಮಾಡುವ ಸಂದರ್ಭದಲ್ಲಿ ಇಂದಿನ ಸಮಾರಂಭದಲ್ಲಿ ಧ್ವಜಾರೋಹಣ ನೆರವೇರಿಸುವ ಜೊತೆಗೆ ಈ ತಾನೇ ನಮ್ಮನ್ನು ಉದ್ದೇಶಿಸಿ ಮಾತನಾಡಿರುವಂಥ ತಾಲೂಕಾ ದಂಡಾಧಿಕಾರಿಗಳಾದ ತಹಶೀಲ್ದಾರರ ಎಲ್ಲ ಅಧಿಕಾರಿ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ಗೌರವಾನ್ವಿತ ಹಿರಿಯರೇ, ಮುದ್ದು ಮಕ್ಕಳೇ, ಶಿಕ್ಷಕ ಬಂಧುಗಳೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಪ್ರತಿ ವರ್ಷ ಸ್ವಾತಂತ್ರ್ಯದ ದಿನಾಚರಣೆ ಆಚರಿಸುವ ಉದ್ದೇಶ ಏನಪ್ಪಾ ಅಂದ್ರೆ ಬ್ರಿಟಿಷರ ಕಪಿಮುಷ್ಟಿಯಿಂದ ನಮ್ಮನ್ನು ಬಿಡುಗಡೆಗೊಳಿಸಿ ನಮ್ಮ ದೇಶಕ್ಕಾಗಿ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ದೇಶದ ಕೋಟ್ಯಾವಧಿ ಜನರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗಿಯಾಗುವುದರ ಜೊತೆಗೆ ಲಕ್ಷಾವಧಿ ಜನರು ಪ್ರಾಣಾರ್ಪಣೆ ಮಾಡಿದ್ದಾರೆ. ಅದನ್ನು ನೆನೆಸ್ಕೊಳ್ಳಿಕ್ಕೇನೆ ಇವತ್ತು ನಾವು ದಿನಾಚರಣೆಯನ್ನು ಮಾಡಬೇಕಾಗತ್ತೆ. ಇಡೀ ಜಗತ್ತಿನಲ್ಲಿ ರಕ್ತರಹಿತ ಒಂದು ಹೋರಾಟದ ಮುಖಾಂತರ ಯಾವುದಾದರೂ ಒಂದು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ರೆ ಅದು ಕೇವಲ ಭಾರತ ದೇಶಕ್ಕೆ ಅನ್ನುವಂಥ ಮಾತನ್ನು ನಾವು ಯಾರು ಮರಿಬಾರ್ದು. ಒಮ್ಮೆ ಮನಸ್ಥಿತಿ ಕ್ರಾಂತಿ, ಇದು ರಕ್ತಯುತ ಕ್ರಾಂತಿ ಆಗಿದ್ರೆ ನಮ್ಮ ದೇಶದಲ್ಲಿ ಶಿಸ್ತು ಬರ್ತೈತೆ ಅನ್ನುವಂಥ, ಕಾನೂನು ಪಾಲನೆ ಮಾಡುವಂಥ ಒಂದು ಒಳ್ಳೆಯ ಬೆಳವಣಿಗೆ ದೇಶದ ಜನರಲ್ಲಿ ಆಗ್ತೈತೆ ಅನ್ನುವಂಥ ವಿಚಾರ ಒಮ್ಮೆ ಹರಿದು ಹೋಗ್ತೈತಿ. ಸ್ವಾತಂತ್ರ್ಯ ದಿನಾಚರಣೆ ಕೇವಲ ಸರ್ಕಾರಿ ನೌಕರದಾರರು, ಜನಪ್ರತಿನಿಧಿಗಳು, ಕೆಲವು ಹಿರಿಯರು ಆಚರಣೆ ಮಾಡುವಂಥದ್ದಲ್ಲಿ ಪ್ರತಿಯೊಬ್ಬರೂ ಭಾಗಿಯಾಗುವಂಥ ಕಾರ್ಯಕ್ರಮ. ದೇಶದ ಪ್ರತಿಯೊಬ್ಬ ನಾಗರಿಕರು ಸಹಿತ ಪಾಲ್ಗೊಳ್ಳುವಂಥ ದಿನ ಇವತ್ತು. ಇದರೊಳಗೆ ನಾವೊಂದು 5% ನಾವು ಒಟ್ಟು ಪಾಲ್ಗೊಳ್ತೀವಿ ಅನ್ನೋ ನನಗೆ ಸಂಶಯ ಇದೆ. ದೇಶದ ಒಬ್ಬ ನಾಗರಿಕರಾಗಿ ಸ್ವಯಂ ಶಿಸ್ತು, ಸ್ವಚ್ಛತೆ, ಕಾನೂನಿನ ಅರಿವು ನಾವು ಮೂಡಿಸ್ಕೊಳ್ಬೇಕಾಗತ್ತೆ. ಸ್ವಾತಂತ್ರ್ಯ ಸಿಕ್ಕ ಬೆಳಕ ನಮ್ಮ ದೇಶದೊಳಗೆ ಆಗಲಾರ್ದ ಕೆಲಸ ಅದ. ಒಂದ ದೇಶದ ಜನರಲ್ಲಿ ನಾವು ಶಿಸ್ತು ಮೂಡಿಸಲಿಲ್ಲ, ಕಾನೂನಿನ ಅರಿವು ಮೂಡಿಸಲಿಲ್ಲ, ಸ್ವಚ್ಛತೆ ಬಗ್ಗೆ ಪಾಠ ಹೇಳಿಲ್ಲ. ಇದು ಬಹಳ ಎದ್ದು ಕಾಣುವಂಥ ವಿಷಯ ನಮ್ಮ ದೇಶದೊಳಗೆ. ಯಾವಾಗ ಪ್ರತಿಯೊಬ್ಬರಲ್ಲಿ ಈ ತಿಳುವಳಿಕೆ ಮೂಡುವುದಿಲ್ಲೋ, ಸ್ವಚ್ಛತೆ ಬಗ್ಗೆ ಯಾರು ಕಾಳಜಿ ತಗೊಳ್ಳಂಗಿಲ್ಲ, ಅದರ ದುಷ್ಪರಿಣಾಮಗಳು ಸಹಿತ ನಮ್ಮ ಜನರ ಆರೋಗ್ಯದ ಮೇಲೆ ಆಗ್ತೈತೆ ಅನ್ನುವಂಥ ಪರಿಕಲ್ಪನೆ ನಾವು ಮೂಡಿಸ್ಕೋಬೇಕಾಗತ್ತೆ. ಅದರ ಕೊರತೆ ತುಂಬಬೇಕಾದ್ರೆ ಶಿಕ್ಷಣ ಇಲಾಖೆಯ ಜವಾಬ್ದಾರಿ ಭಾಳ ಇದೆ, ಹಿರಿಯ ನಾಗರಿಕರ ಜವಾಬ್ದಾರಿನೂ ಭಾಳ ಇದೆ ಅನ್ನುವಂಥದ್ದನ್ನು ಪ್ರತಿಯೊಂದು ಕುಟುಂಬದಲ್ಲಿಯೂ ಸಹಿತ ಶಿಸ್ತು, ಸಮಯ ಪ್ರಜ್ಞೆ,
ಕಾನೂನಿನ ಅರಿವು ಮೂಡಿದಾಗ ಮಾತ್ರ ನಾವು ದೇಶದ ಅಭಿವೃದ್ಧಿಯನ್ನು ಸುಂದರವಾದಂಥ ದೇಶವನ್ನು ನೋಡಲಿಕ್ಕೆ ಸಾಧ್ಯವಿದೆ ಅನ್ನುವಂಥದ್ದು ನನ್ನ ಅನಿಸಿಕೆ. ಯಾಕೋ ಈ ಸಾರಿ ನನಗೆ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದೊಳಗೆ ಶಿಸ್ತು ಕಾಣಲಿಲ್ಲ. ಇದರ ಹೊಣೆ ತಾಲೂಕಾ ಶಿಕ್ಷಣಾಧಿಕಾರಿಗಳು, ದಂಡಾಧಿಕಾರಿಗಳು, ಶಿಕ್ಷಕರು ಹೊರಬೇಕಾಗ್ತದೆ. ನಾವೇನು ಪ್ರತಿ ವರ್ಷ ಒಂದು ಶಿಸ್ತಿನಿಂದ ಸಾಲಿನಲ್ಲಿ ಮಕ್ಕಳು ಬರ್ತಾ ಇದ್ರು, ಅದು ಇವತ್ತು ಕಾಣಲಿಲ್ಲ. ಶಾಲೆ ಬಿಟ್ಟು ಕೂಡಲೇ ಹುಡುಗರು ಹೆಂಗ ಮನೆಗೆ ಓಡಿ ಹೋಗ್ತಾರೆ, ಆ ರೀತಿ ಒಳಗೆ ಇವತ್ತಿನ ಆಚರಣೆ ಇತ್ತು. ಅದೆಲ್ಲ ನಾಡಿಗೀತೆ ಹಾಡಿಸಿದ್ರಿ. ಓಡಿ ಓಡಿ ಹೋಗಿ ಬಸ್ ಸಿಗ್ತೈತಿಲ್ಲ ಅನ್ನೋ ರೀತಿ ಒಳಗೆ ಬಸ್ ಹಿಡಿತಾರೆ ನೋಡ್ರಿ, ಹಂಗಿತ್ತು ಹಾಡಿನ ಎಲ್ಲ. ನಾ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಪ್ರತಿಯೊಂದು ನೀವು ಇದೇ ರೀತಿಯೊಳಗೆ ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಒಂದು ದಿನಾಚರಣೆ ವರ್ಷದೊಳಗೆ ಒಂದು ದಿವಸ ಆಚರಣೆ ಮಾಡುವಂಥದ್ದು ಶಿಸ್ತುಬದ್ಧವಾಗಿ ಎಲ್ಲರ ಮನಸ್ಸಿಗೆ ನಾಟೋ ರೀತಿಯೊಳಗೆ ನಾವು ಆಚರಣೆ ಮಾಡಿದ್ರೆ ಅದಕ್ಕೊಂದು ಗೌರವ ಬರ್ತದೆ. ಇದು ಕಾಟಾಚಾರಕ್ಕೆ ಏನೋ ಸ್ವಾತಂತ್ರ್ಯ ತಂದು ಕೊಟ್ಟರು ಹಿರಿಯರು, ಆಚರಣೆ ಮಾಡುವಪ್ಪ ಅನ್ನೋ ರೀತಿಯೊಳಗೆ ಇವತ್ತಿನ ಸ್ವಾತಂತ್ರ್ಯ ದಿನಾಚರಣೆ ಬೀಳಿಗೆಯಲ್ಲಿ ನಡೆದಿದೆ ಅನ್ನುವಂಥ ಮಾತನ್ನು ಭಾಳ ಸ್ಪಷ್ಟ ಶಬ್ದಗಳು ಹೇಳಿ ಕೆಲಸ ಮಾಡ್ತಾರೆ. ಪೊಲೀಸ್ ಇಲಾಖೆಯಲ್ಲಿ ಶಿಸ್ತು ಮೂಡಿಲ್ಲ. ಕೇವಲ ನೀವು ಡ್ರೆಸ್ ಹಾಕೊಂಬಂದು ಪರೇಡ್ನೊಳಗೆ ಪಾಲ್ಗೊಂಡ್ರೆ ಮುಗಿಲಿಲ್ಲ. ಪ್ರಾರಂಭದಿಂದ ಇಲ್ಲಿವರೆಗಿನ ಸಹಿತ ನೀವು ಶಿಸ್ತನ್ನು ಕಾಪಾಡಿಕೊಂಡು ಬರುವಂಥ ಜವಾಬ್ದಾರಿ ಪೊಲೀಸ್ ಇಲಾಖೆಯವ್ರದ್ದು ಇದೆ. ಯಾಕೋ ಆಡಳಿತ ತನ್ನ ಬಿಗಿತನವನ್ನು ಕಳ್ಕೊಳ್ಳಿಕ್ಕೆ ಹತ್ತಿದೆ ಅನ್ನುವಂಥ ಭಾವನೆ ಜನರಲ್ಲಿ ಮೂಡಬಾರ್ದು. ಆ ರೀತಿಯೊಳಗೆ ಆಡಳಿತ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಅಶಿಸ್ತನ್ನ ಯಾರೂ ಸಹಿಸುವುದಿಲ್ಲ. ಇದು ನಿಮ್ಮ ಅಧಿಕಾರಿಗಳ ಗಮನದೊಳಗೆ ಇರಬೇಕು ಅನ್ನುವಂಥ ಮಾತನ್ನು ಸಹಿತ ಹೇಳೋದ್ರ ಮುಖಾಂತರ ನಾನು ಈ ವೇದಿಕೆ ಮುಖಾಂತರ ಹೇಳ್ತೇನೆ. ಮುಂದಿನ, ಯಾಕಂದ್ರೆ ಇದೇ ವರ್ಷ ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ಶಾಲಾ ಮಕ್ಕಳು ಈ ಪರೇಡ್ನಲ್ಲಿ ಇರಬಹುದು, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಕಡಿಮೆ. ಇದು ಯಾರ ಜವಾಬ್ದಾರಿ, ಯಾರು ಹೊರ್ತಾರೋ? ದಂಡಾಧಿಕಾರಿಗಳು ಹೊರ್ತಾರೋ, ಶಿಕ್ಷಣಾಧಿಕಾರಿಗಳು ಹೊರ್ತಾರೋ? ಸರ್ಕಾರದ ಪಗಾರ ಪ್ರೈವೇಟ್ ಶಿಕ್ಷಣ ಸಂಸ್ಥೆಗಳು ಹೋಗ್ತವೆ ಲೆಕ್ಕ ಇಟ್ಕೊಳ್ರಿ. ಸರ್ಕಾರದ ಪ್ರತಿಯೊಂದು ಸೌಲಭ್ಯಗಳು ಎಲ್ಲ ಮಕ್ಕಳಿಗೂ ಸಹಿತ ಹೋಗ್ತಾ ಅನ್ನುವಂಥ ಪರಿಕಲ್ಪನೆ ಮೊದಲು ಶಿಕ್ಷಣಾಧಿಕಾರಿಗಳಿರಬೇಕು. ಕೇವಲ ಸರ್ಕಾರಿ ಶಾಲೆ ಕೆಲವು ಶಾಲೆ ಮಕ್ಕಳನ್ನು ತೊಡಗಿಸಿಕೊಂಡ್ರೆ ಇದು ಯಶಸ್ವಿ ಕಾರ್ಯಾಚರಣೆ ಆಗುವುದಿಲ್ಲ. ನಾನು ಈ ಸರಿ ಸ್ಪಷ್ಟವಾಗಿ ಹೇಳ್ತೀನಿ, ಮುಂದಿನ ನವೆಂಬರ್ 1 ಇರಬಹುದು, ಜನವರಿ 26 ಇರಬಹುದು, ನಿಮ್ಮ ಬೀಳಿಗೆಯೊಳಗೆ ಎಷ್ಟು ಶಾಲೆಗಳಿದಾವೆ, ಸರ್ಕಾರಿ ಶಾಲೆಗಳಿರ್ಬೋದು, ಪ್ರೈವೇಟ್ ಶಾಲೆಗಳಿರ್ಬೋದು, ಪ್ರತಿಯೊಂದು ಮಕ್ಕಳನ್ನು ಇದು ತೊಡಗಿಸ್ಕೊಳ್ಬೇಕು ನೀವು. ಅದನ್ನು ಉಪನ್ಯಾಸ ಹೇಳಲಿಕ್ಕೆ ಯಾರನ್ನ ಯಾಕೆ ಇದರೊಳಗೆ ತೊಡಗಿಸ್ಕೊಳ್ಳಿಲ್ಲ? ಮಕ್ಕಳ ಪಾಲ್ಗೊಳ್ಳುವಿಕೆ, ಸ್ವಾತಂತ್ರ್ಯದ ಬಗ್ಗೆ ತಿಳುವಳಿಕೆ ಹೇಳುವಂಥ ಒಬ್ಬ ಉಪನ್ಯಾಸಕರನ್ನು ಯಾಕೆ ಮಾಡ್ಕೊಳ್ಳಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ನಿಮ್ಮನ್ನು ಕೇಳಬೇಕೈತೆ ಅನ್ನುವಂಥ ಮಾತನ್ನು ಹೇಳಿ, ಇದು ಯಾವ ರೀತಿ ಓಡ್ಕೊತ ಹೋಗಿ ಬಸ್ ಹಿಡಿಯೋ ರೀತಿಯೊಳಗೆ ನಾಡಿಗೀತೆ ಹಾಡಿದ್ರೆ ಹಂಗೆ ನಿಮ್ಮದು ಕಾರ್ಯಕ್ರಮ ಅದೇ ರೀತಿಯೊಳಗೆ ಆಗಿದೆ ಇವತ್ತು. ಅದನ್ನು ಪ್ರತಿಯೊಂದು ನಾಗರಿಕ, ಯಾಕಂದ್ರೆ ಮಕ್ಕಳಿಗೆ ಯಾಕೆ ಪಾಲ್ಗೊಳ್ಳಿಕ್ಕೆ ಹೆಚ್ಚು ಕೇಳ್ತೀನಿ ಅಂದ್ರೆ ಅದರ ಅರಿವು ಬರ್ತೈತೆ ರೀ. ಆಮೇಲೆ ಮುಂದಿನ ಇದ್ರೊಳಗೆ
ಮುಂಚೂಣಿಯಲ್ಲಿ ಏನೇನು ಯಾರ್ಯಾರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಫೋಟೋ ಪ್ರದರ್ಶನ ಮಾಡುವಂಥದ್ದು ನೋಡಿದ್ರೆ ಮಕ್ಕಳು ನೋಡ್ಲಿಕ್ಕೆ ಸಾಧ್ಯ ಇದೆ. ಅವನ್ನೆಲ್ಲ ನೋಡ್ಲಿಕ್ಕೆ ಸಾಧ್ಯ ಇದೆ. ಇವನ್ನೆಲ್ಲ ನೋಟ್ ಮಾಡ್ಕೊಡ್ರಿ. ನಾ ಏನು ಹೇಳಕತ್ತೀನಿ, ಗಂಭೀರವಾದಂಥ ವಿಷಯ ಹೇಳಕತ್ತೀನಿ. ನಾ ಏನ್ರಿ ಇನ್ನು 2 ತಿಂಗಳು ರಿಟೈರ್ಡ್ ಹೋಗೋರು, ನಾನು ಮುಗಿತ್ರೆ ತಿಂಗಳೇ ಅಂತಾರೆ. ಮತ್ತು ಯಾರ್ಯಾರು ಅಧಿಕಾರಿಗಳು ಎಷ್ಟು ಇರ್ತಾರೋ ಗೊತ್ತಿಲ್ಲ. ಅಧಿಕಾರಿ ಇರ್ತಾರ ಹೋಗ್ತಾರ, ನಾವು ಪ್ರತಿನಿಧಿಗಳು ಇರ್ತೀವಿ ಹೋಗ್ತೀವಿ. ಶಿಸ್ತು ಅನ್ನುವುದು, ಕಾನೂನು ಪಾಲನೆ ಅನ್ನುವಂಥದ್ದು, ಸ್ವಚ್ಛತೆ ಎನ್ನುವಂಥದ್ದು ಅವಿರತವಾಗಿ ಅವಿರತವಾಗಿ ನಡೆಯಬೇಕು. ಇವತ್ತು ನಾನು ದೇಶದ ಸ್ವಾತಂತ್ರ್ಯದ ಬಗ್ಗೆ ಹೇಳುವುದ್ರೊಳಗೇನು ಅರ್ಥನೂ ಉಳಿದಿಲ್ಲ. ಸ್ವೇಚ್ಛಾಚಾರವಾಗಿ ಆಗಬಾರ್ದು, ಕೇವಲ ಪರ್ಯಟನೆಯೊಳಗೆ ಭಾಗವಹಿಸುವುದು, ಕೆಲವು ಮಕ್ಕಳ ಆಟ ಪಾಠಗಳನ್ನು ನೋಡುವುದಷ್ಟೇ ಆಗಬಾರ್ದು. ಯಾಕಂದರೆ ಭಾವಿ ಪ್ರಜೆಗಳವರು, ದೇಶದ ಭಾವಿ ನಾಗರಿಕರು, ಅವರಲ್ಲಿ ಅದೇನು ಗಿಡವಾಗಿ ಬಾಗದ್ದು ಮರವಾಗಿ ಬಾಗಿದೆ ಅನ್ನೋ ರೀತಿ ಒಳಗೆ ಸಣ್ಣ ಮಕ್ಕಳಿದ್ದಾಗ ನಾವು ಏನು ಅವ್ರ ತಲೆಯೊಳಗೆ ತುಂಬ್ತೀವಿ, ಬಾಗಿಸ್ತೀವಿ, ಅವರ ಜೀವನ ಪರ್ಯಂತ ಅದು ಇರ್ತೈತೆ ಅನ್ನುವಂಥದ್ದನ್ನು ಕಲ್ಪನೆ ಅಲ್ಲ, ವಿಚಾರ ನಾವೆಲ್ಲರೂ ಮಾಡೋಣ ಅನ್ನುವಂಥ ಮಾತನ್ನು ಸಹಿತ ಹೇಳಿ ಇವತ್ತು 78ನೇ ಸ್ವಾತಂತ್ರ್ಯೋತ್ಸವ ದಿನದಂದು ಮತ್ತೊಮ್ಮೆ ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಅಭಿನಂದನೆ ಹೇಳೋದ್ರ ಮುಖಾಂತರ ಜನವರಿ 26 ಅತ್ಯಂತ ಯಶಸ್ವಿ ಕಾರ್ಯಕ್ರಮಗಳಾಗಲಿ, ಮಕ್ಕಳಿಗೆ ಒಳ್ಳೆಯ ಬೋಧನೆ ರೀತಿಯೊಳಗೆ ಇಂತಹ ಕಾರ್ಯಕ್ರಮ ನಡೀಬೇಕು ಅನ್ನುವಂಥ ಮಾತನ್ನು ಮತ್ತೊಮ್ಮೆ ಪುನರುಚ್ಚರಿಸೋದ್ರ ಜೊತೆಗೆ ಎಲ್ಲರಿಗೂ ನಮಸ್ಕಾರ. ನನ್ನ ಭಾಷಣಕ್ಕೆ ವಿರಾಮ ಹೇಳ್ತೇನೆ. ಸ್ವಾತಂತ್ರ್ಯ ಸ್ವೇಚ್ಛಾಚಾರವಾಗಬಾರ್ದು, ಅದು ಶಿಸ್ತುಬದ್ಧವಾಗಿ